ಅಗ್ರಿಕಲ್ಚರ್ ಡೆಸ್ಕ್ ವತಿಯಿಂದ ಬಲ್ಪದ ಬೀದಿಗುಡ್ಡೆಯ ನಾರಾಯಣ್ ಮನ್ಯಾನವರ ಅಡಿಲು ಬಿದ್ದ ಗದ್ದೆಯಲ್ಲಿ ಸಖಿಯರು ಮಾಡಿದ ಭತ್ತದ ಕೃಷಿಯನ್ನು ವಿಡಿಯೋ ಮಾಡಲು ಬಂದಿದ್ದೇವೆ. ಇಲ್ಲಿ ಈಗಾಗಲೇ ಭೂಮಿ ತಾಯಿಗೆ ಮುಹೂರ್ತ ಹಾಲು ಎಲೆಡಿಕೆ ಇಟ್ಟು ಮುಹೂರ್ತ ನಡೆದಿದೆ. ಇವರು ಒಟ್ಟಾಗಿ 1.5 ಎಕರೆಯಲ್ಲಿ ಭತ್ತದ ಕೃಷಿ ಮಾಡಿದೆ. ಈಗ ಭತ್ತದ ಕೃಷಿ ನೋಡಲು ಅಪರೂಪವಾಗಿದೆ. ಈಗ ಭತ್ತದ ಕೊಯ್ಲು ಮಾಡುವಲ್ಲಿಗೆ ಹೋಗೋಣ. ಚಂದವಾಗಿದೆ ಪೈರುಗಳು, ಇದನ್ನು ನೋಡಲು ಮನ ತುಂಬಿ ಬರುತ್ತದೆ. ಈಗ ಭತ್ತದ ಕೃಷಿ ನಾಶವಾಗುವ ನಮ್ಮ ಕಡೆ ಸುಳ್ಯ ತಾಲೂಕಿನಲ್ಲಿ ಯಾರು ಕೂಡ ಭತ್ತದ ಕೃಷಿ ಮಾಡ್ತಿಲ್ಲ. ಎಲ್ಲರೂ ವಾಣಿಜ್ಯದ ಕೃಷಿಯ ಕಡೆಗೆ ಒಲವು ತೋರ್ತಿದ್ದಾರೆ. ಹೀಗೆ ಆದರೆ ಭತ್ತದ ಕೃಷಿ ಕರ್ನಾಟಕದಲ್ಲಿ ನಶಿಸಿ ಹೋಗುವ ಕಾಲ ಸನ್ನಿಧಿಯಲ್ಲಿದೆ. ಎಲ್ಲರೂ ಅಡಿಲು ಬಿಟ್ಟ ಗದ್ದೆಯಲ್ಲಿ ಭತ್ತದ ಕೃಷಿ ಮಾಡಬೇಕು. ಇಲ್ಲದಿದ್ದರೆ ನಾವು ತುತ್ತು ಅನ್ನಕ್ಕೆ ಪರದಾಡುವ ಕೃಷಿಯ ಮನಸ್ಥಿತಿ ಬರ್ಬೋದು. ಈಗ ಭತ್ತದ ತೆನೆಯನ್ನು ಸಾಂಪ್ರದಾಯಿಕವಾಗಿ ಕೊಯ್ತಿದ್ದಾರೆ. ಇದು ಬೇಡಲ್ಲ ಮೇಡಮ್, ಇದು ಬೇಡ, ಇದು ಬೇಡ. ನಾವು ಮತ್ತೆ ತೂಕಕ್ಕೆ ಮಾಡುವ. ಒಂದು ಭಾಗದಿಂದ ಕೊಯ್ತು ಹೋಗಿ ಹೇಳಿ ಎಷ್ಟೊತ್ತು ಅಷ್ಟನ್ನು ಹಿಡಿದು ಕೊಯ್ಯಬೇಕು. ಇದು ಮಾಡಿದೆ ಅದನ್ನು ಇಲ್ಲಿ ಹಾಕಿ ಮತ್ತೆ ಒಂದು ಮಾಡ್ತಾರೆ. ಹಾಕಿ ಅಡಿಯಲ್ಲಿ ಹಾಕಿ ಪುಂಡೆಲ್ ಬರ್ತಾರೆ. ಪುಂಡೆಲ್ ತೋರುಂಡು ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಈ ಭತ್ತದ ಕೃಷಿ ಸಖಿಯರು ಮಾಡಿದ ಭತ್ತದ ಕೃಷಿ ಬಗ್ಗೆ ನೀವೇನು ಹೇಳ್ತೀರಾ? ತುಂಬ ವರ್ಷದಿಂದ ಪಾಳು ಬಿದ್ದಂಥ ಅಥವಾ ಅಡಿಲಾದಂಥ ಒಂದು ಕೃಷಿ ಭೂಮಿಯನ್ನು ನಮ್ಮ ಕೃಷಿ ಸಖಿಯರಾದಂಥ ಬಳಪ ಕೃಷಿ ಸಖಿ ಹೇಮಕನವರು, ಆಮೇಲೆ ಸುಬ್ರಹ್ಮಣ್ಯ ಕೃಷಿ ಸಖಿ ರಮಣಿ ಅಕ್ಕ, ಹಾಗೆ ಎಡಮಂಗಲದ ಕೃಷಿ ಸಖಿ ಪ್ರೇಮಕ ಇವರ ಆಸಕ್ತಿಯಿಂದ ನಮ್ಮ ಇಲಾಖೆಯ ಅಂದರೆ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಒಂದು ಕೃಷಿ ಭೂಮಿಯನ್ನು ಒಂದು ಹಸನು ಮಾಡಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ಹೀಗೆ ಅಡಿಲು ಬಿದ್ದಂಥ ಭೂಮಿಯನ್ನು ರೈತರು ಸ್ವ ಇಚ್ಛೆಯಿಂದ ಒಂದು ವೇಳೆ ಕೃಷಿಯನ್ನು ಮಾಡಿದರೆ ನಮ್ಮ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳನ್ನು ಅವರಿಗೆ ಒದಗಿಸಿಕೊಡ್ತೇವೆ. ಹಾಗೆ ಇದೊಂದು ಒಂದು ಒಳ್ಳೆಯ ಕಾರ್ಯ. ಯಾಕಂದರೆ ವರ್ಷಗಳಿಂದ ಅಡಿಲಾದಂಥ ಭೂಮಿಗೆ ಸತ್ವವನ್ನು ತುಂಬೋದು ಒಂದು ಒಳ್ಳೆಯ ಕಾರ್ಯ ಆಗಿರೋದ್ರಿಂದ ಮುಂದೆ ಕೂಡ ಎಲ್ಲ ರೈತರು ತಮ್ಮ ತಮ್ಮ ಜಮೀನುಗಳಲ್ಲಿ ಸ್ವಲ್ಪ ಅದು ಭತ್ತದ ಕೃಷಿಯನ್ನು ಮಾಡಲಿ ಅಂತ ಹೇಳಿ ನಾನು ಆಸೆ ಪಡ್ತೇನೆ. ಇಷ್ಟರ ತನಕ ಮಾಹಿತಿ ಕೊಟ್ಟವರು ಪಂಜಾ ಕೃಷಿ ಇಲಾಖೆಯ ಅಧಿಕಾರಿ ಅವರು. ನಮಸ್ತೆ ಮೇಡಮ್, ಧನ್ಯವಾದಗಳು ಮೇಡಮ್. ಈಗ ಸುಂತಾರ್ ಮಹೇಶ್ನವರು ಭತ್ತದ ಕೃಷಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಾಗಿ ವಿನಂತಿ. ಹೇಗೆ ಅಡಿಲು ಈಗ ಭತ್ತವಿಲ್ಲ, ಕಣ್ಮರೆ ಆಗ್ತಿದೆ. ಹೌದು, ತುಂಬ ಖುಷಿ ವಿಚಾರ. ಇಲ್ಲಿ ಸುಮಾರು ವರ್ಷದಿಂದ ಅಡಿಲು ಬಿದ್ದಂತಹ ಈ ಗದ್ದೆಯನ್ನು ಇದಕ್ಕೆ ಮೊದಲು ಇಲ್ಲಿ ನಾರಾಯಣ ಮನ್ಯಾನಿಯವರು ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ರು. ಇದು ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇದೆ ಅಂತೇಳಿ ಅವರು ಸ್ವಲ್ಪ ಕೆಲವು ವರ್ಷಗಳು ನಿಲ್ಲಿಸಿದರು. ಆದರೆ ಇಲ್ಲಿನ ಕೃಷಿ ಸಖಿಯರು ಸೇರಿಕೊಂಡು ಇದನ್ನು ಗದ್ದೆ ಮಾಡಬೇಕು ಅನ್ನುವ ಮುತುವರ್ಜಿ ತಗೊಂಡು ಬಹಳ ಖುಷಿಯಿಂದ ಮಾಡಿದ್ದಾರೆ. ಅವರ ಪ್ರಯತ್ನಕ್ಕೆ ಒಂದು ಸಕ್ಸಸ್ ಕೂಡ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ ಗದ್ದೆ ನೋಡುವಾಗ. ಇದು ಬಹಳ ಅಪರೂಪ ಆಗಿದೆ. ಇದಕ್ಕೆ ನಮ್ಮ ಪಂಜಾ ಕೃಷಿ ಅಧಿಕಾರಿ ಮೇಡಮ್ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಇದೇ ಥರ ಇನ್ನೂ ಅಡಿಲು ಬಿದ್ದ ಗದ್ದೆಯನ್ನು ಮಾಡಲಿಕ್ಕೆ ಇದೊಂದು ಪ್ರೇರಣೆ ಆಗ್ತದೆ ಇವರ ಒಂದು ಪ್ರಯತ್ನ. ಎಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನಾವು ಆದರ್ಶ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಬಳಪ, ಹಾಗೆ ಸುಬ್ರಹ್ಮಣ್ಯ, ಎಡಮಂಗಲ ಈ 3 ಒಕ್ಕೂಟಗಳು ಸೇರಿಕೊಂಡು ಹಾಗೆ ಗ್ರಾಮ ಪಂಚಾಯತಿಯ ಸಹಕಾರದೊಂದಿಗೆ ನಾವು ಗದ್ದೆ ಬೇಸಾಯವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಆವಾಗ ಈ ಗದ್ದೆ ಬೇಸಾಯದಲ್ಲಿ ಗದ್ದೆ ನೆಡುವ ದಿನ PO ಸರ್ ಬಂದಿದ್ದರು. ಹಾಗೆ ನಮ್ಮ ತಾಲೂಕಿನ ಕಾರ್ಯಕ್ರಮ ವ್ಯವಸ್ಥಾಪಕರು ಜಗತ್ ಸರ್ ಕೂಡ ಬಂದಿದ್ದರು. ಎಲ್ಲ ಕೃಷಿ ಇಲಾಖೆಯ ಅಧಿಕಾರಿಗಳು ಬಂದು, ಹಾಗೆ ನಮ್ಮ ಗ್ರಾಮ ಪಂಚಾಯತಿಯ PDO ಸೆಕ್ರೆಟರಿ ಅವರು, ಹಾಗೆ ಸಿಬ್ಬಂದಿಗಳು, ಹಾಗೆ ಸಂಜೀವಿನಿ ಒಕ್ಕೂಟದ ಎಲ್ಲ
ಪದಾಧಿಕಾರಿಗಳು, ಕೃಷಿ ಸಖಿಗಳು ಅಂದರೆ ಬೇರೆ ಬೇರೆ ನಮ್ಮ ಕಡಬ ತಾಲೂಕಿನ, ಪುತ್ತೂರು ತಾಲೂಕಿನ ಕೃಷಿ ಸಖಿಗಳು ಕೂಡ ಬಂದು ಈ ಒಂದು ಬೇಸಾಯವನ್ನು, ಗದ್ದೆ ಬೇಸಾಯ, ನೇಜಿ ನೆಡುವ ಕಾರ್ಯಕ್ರಮವನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಮಾಡಿದರು. ಬಹಳಷ್ಟು ಅಂದರೆ ನಮ್ಮ ಇವರು ಕೃಷಿ ಸಖಿಗಳೊಂದಿಗೆ ಸ್ಥಳೀಯರಾದ ಮಹೇಶ್ ಆಗಿರ್ಬೋದು, ಅಥವಾ ಎರ್ಂಬಿಲ ರಾಮಚಂದ್ರ ಆಗಿರ್ಬೋದು, ಹೊನ್ನಪ್ಪ ಆಗಿರ್ಬೋದು, ಹಾಗೆ ಪುಟ್ಟಣ್ಣಗೌಡರು, ಹಾಗೆ ಈ ಗದ್ದೆಯನ್ನು ನೀಡಿದಂಥ ಮಣಿಯಾಣಿ ಸಹೋದರರುಗಳು ಬಹಳಷ್ಟು ಗದ್ದೆಯನ್ನು ಕೊಟ್ಟು, ಅಂದರೆ ನಮಗೆ ಗದ್ದೆಯನ್ನು ಕೊಡದಿದ್ದರೆ ನಾವು ಯಾವ ಕಾರ್ಯವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಗದ್ದೆಯನ್ನು ಕೊಟ್ಟು ಬಹಳಷ್ಟು ಸಹಕಾರ ನೀಡಿದ್ದಾರೆ. ಕೃಷಿ ಸಖಿ ಹಾಗೂ ಇತರ ಎಲ್ಲರೂ ಸೇರಿ ಮಾಡಿದಂಥ ಈ ಗದ್ದೆ ಬೇಸಾಯ ನಮ್ಮ ಈ ಪೀಳಿಗೆಯಲ್ಲಿ ಬಹಳ ಈ ಗದ್ದೆ ಬೇಸಾಯ ನಿಂತು ಹೋಗಿತ್ತು. ಈ ಹಡ್ಲು ಬಿದ್ದ ಗದ್ದೆ ಅದನ್ನೊಂದು ಮಾಡುವಂತ ಹೇಳುವಂಥ ನೆಟ್ಟಿಗೆ ಇವೆಲ್ಲ ಬಂದು ಇಂದು ಈ ಒಂದು 45-50 ದಿನಗಳ ಹಿಂದೆ ಈ ಗದ್ದೆಯನ್ನು ಟ್ರ್ಯಾಕ್ಟರ್ ಮುಖಾಂತರ ಹೂಡಿ ಗದ್ದೆ ಬೇಸಾಯ ಮಾಡೋಳು. ನಮಸ್ತೆ ಸರ್. ನಮಸ್ತೆ. ಈ ಸಖಿಯರು ಭತ್ತದ ಗದ್ದೆ ಮಾಡಿದೆ, ಇದರ ಬಗ್ಗೆ ನೀವು ಏನೇ ಹೇಳ್ತೀರಾ? ಇದು ನಮ್ಮ ಬಲ್ಪ ಗ್ರಾಮ ಪಂಚಾಯತಿನ ಆದರ್ಶ ಸಂಜೀವಿನಿ ಸಂಘ, ಇದರ ವತಿಯಿಂದ ಈ ಒಂದು ಕೃಷಿ ಸಖಿಯವರು ಎಡಮಂಗಿಲ ಮತ್ತು ಸುಬ್ರಹ್ಮಣ್ಯ ಕೃಷಿ ಸಖಿಯವರು ಬಹಳ ಉತ್ತಮ ರೀತಿಯಲ್ಲಿ ಒಂದು ಬೇಸಾಯವನ್ನು ಮಾಡಿ ಉತ್ತಮ ಇಳುವರಿಯನ್ನು ನಾವು ನೋಡುವಾಗ ಕಾಣ್ತದೆ. ಉತ್ತಮ ಇಳುವರಿ ಬಂದಿರ್ತದೆ. ಈ ಒಂದು ಇಳುವರಿ ಬರಬೇಕು ಅಂತ ಹೇಳಿದರೆ ಈ ಗದ್ದೆ ಖಾಲಿ ಹಾಗೆ ಅಡಿಲು ಬಿದ್ದಿತ್ತು. ಇದನ್ನು ಒಂದು ವ್ಯವಸ್ಥಿತವಾಗಿ ಭತ್ತ ಮಾಡಲಿಕ್ಕೆ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರು ಹಾಗೂ ಹಿಂದಿನ ಅವಧಿಯಲ್ಲಿ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಶಶಿಕಲಾ ಅವರ ನೇತೃತ್ವ ಇದು. ಯಾಕಂತ ಹೇಳಿದರೆ ಒಬ್ಬರು ಇದು ಒಂದು ಉತ್ತಮವಾದ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದರೆ ಒಬ್ಬರ ಸಹಕಾರ ಬೇಕಾಗ್ತದೆ. ಅದೇ ರೀತಿ ಅವರ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನಮ್ಮ ಬಲ್ಪ ಆದರ್ಶ ಸಂಜೀವಿನಿ ಸಂಘದ ಎಂಬಿಕೆಯವರು ಮತ್ತು ಎಲ್ಲ ಸಂಘದ, ನಮ್ಮ ಗ್ರಾಮ ಪಂಚಾಯತ್ ಮಟ್ಟದ ಸಂಘದ ಪದಾಧಿಕಾರಿಗಳು ಸೇರಿಕೊಂಡು ಈ ಒಂದು ಗದ್ದೆ ವ್ಯವಸಾಯನ ಮಾಡಬೇಕು ಅಂತೇಳಿ ಅವರ ಸಭೆಯಲ್ಲಿ ತೀರ್ಮಾನ ಕೈಗೊಂಡಂತೆ ಒಂದು 3 ಗ್ರಾಮದ ಅಂದರೆ ಎಡಮಂಗಿಲ ಗ್ರಾಮ ಮತ್ತು ನಮ್ಮ ಸುಬ್ರಹ್ಮಣ್ಯ ಗ್ರಾಮ ಮತ್ತು ಈ ಬಲ್ಪ ಗ್ರಾಮ ಪಂಚಾಯತ್ ಸೇರಿ ಉತ್ತಮ ರೀತಿಯಲ್ಲಿ ಈ ಒಂದು ಭತ್ತದ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಬಹಳ ಚೆಂದ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಉತ್ತಮ ರೀತಿಯಲ್ಲಿ ಇಳುವರಿ ಬಂದಿದೆ. ಯಾಕಂತೇಳಿ ನಾವು ನೋಡುವಾಗಲೇ ಇಷ್ಟೊಂದು ಕಷ್ಟ ಬಂದು ನಮ್ಮ ಸಂಜೀವಿನಿ ಸಂಘದವರು ಮಾಡಬೇಕು ಅಂತ ಹೇಳಿದರೆ ಇದು ಅವರ ಶ್ರಮದ ಫಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಿದ್ದೇನೆ. ಧನ್ಯವಾದ. ಮಾಲೀಕರಾದ ನಾರಾಯಣ ಮಣಿಯನವರು ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಕೃಷಿ ಸಖಿಯರು ಬಂದು ಕೇಳಿಕೊಂಡ್ರು, ನಾವು ಗದ್ದೆ ಬೇಸಾಯ ಮಾಡ್ತೇವೆ ಅಂತೇಳಿ. ಹಾಗೆ ನಾನು ಮಾಡಲಿಕ್ಕೆ ಮಾಡುವುದಿದ್ದರೆ ಮಾಡಿದ್ದಾಗ ಅವರಿಗೆಲ್ಲ ಸಹಾಯ, ಎಲ್ಲರ ಸಹಾಯದಿಂದ, ಎಲ್ಲ ಇಲಾಖೆಗಳ ಸಹಾಯದಿಂದ ಗದ್ದೆ ಬೇಸಾಯ ಮಾಡಿದ್ದಾರೆ. ಒಳ್ಳೆ ಫಸಲು ಬಂದಿದೆ, ಬೆಳೆ ಒಳ್ಳೆ ಬಂದಿದೆ. ಹಾಗೆ ನಮಗೆ ತುಂಬ ಸಂತೋಷವಾಯಿತು. ಅದು ಅವರ ಶ್ರಮ ಪಟ್ಟದ್ದಕ್ಕೆ ಪ್ರತಿಫಲ ಸಿಕ್ಕಿದೆ. ಇಲ್ಲದಿದ್ದರೆ ನನಗೂ ಬೇಸರ ಆಗ್ತಿತ್ತು. ಚೆನ್ನಾಗಿ ಬಂದಿದೆ. ದೇವರು ಅವರಿಗೆ. ನಿಮಗೆ ಹೆದರಿಕೆ ಹಕ್ಕಿಗಳು ಕಾಟ ಕೊಡ್ಬೋದಂತ ಹೆದರಿಕೆ? ಹಕ್ಕಿಗಳು ಅಷ್ಟು ಬರಲಿಲ್ಲ, ಆದರೆ ಹೊಸ ಈಗ ಇಲ್ಲಿ ಇರಲಿಲ್ಲ, ಎಲ್ಲ ದೂರಕ್ಕೆ ಹೋಗಿದ್ದಾವೆ. ಇಲ್ಲದಿದ್ದರೆ ಇಲ್ಲಿ ಹಕ್ಕಿಗಳು ಇಷ್ಟಲ್ಲ, ತಡೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹಂದಿ ಒಮ್ಮೆ ಬಂದಿದೆ. ಅನಂತರ ಅದಕ್ಕೆ ಒಂದು ವ್ಯವಸ್ಥೆ ನಾವು ಸರಿಗೆ ಎಲ್ಲ ಹಾಕಿ ಮಾಡಿದೆವು, ಅವ್ರು ಮಾಡಿದ್ದಾರೆ ಅವರೇ. ಹಾಗೆ ಅದೊಂದು 1-2 ಸಲ ಒಂದು ಕಡವೆ ಸ್ವಲ್ಪ ನಷ್ಟ ಆಗಿದೆ, ಆದರೂ ಮುಂಚಿನ ಥರ ಇಲ್ಲ, ಸ್ವಲ್ಪ ಒಳ್ಳೇದು ಬಂದಿದೆ ಅವರಿಗೆ. ಈಗ ಎರ್ಂಬಿಲ ಹೊನ್ನಪ್ಪನವರು ಇದರ ಬಗ್ಗೆ ಸ್ವಲ್ಪ ವಿವರಿಸಬೇಕಾಗಿ ವಿನಂತಿ. ಇದು ಅಡಿಲು ಬಿದ್ದ ಗದ್ದೆಯನ್ನು ಹೇಮ ಅವರ ಫಸ್ಟಿಗೆ ಬಂದಿದ್ದನ್ನು ನೋಡಿ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಅವರ ಸಖಿಯವರು 3 ಜನ ಸೇರಿ ಉತ್ತಮವಾಗಿ ಮಾಡಿದ್ದಾರೆ. ಉತ್ತಮವಾದ ಬೆಳೆನೂ ಬಂದಿದೆ. ಸ್ವಲ್ಪ ಪ್ರಾಣಿಗಳ ಹಾವಳಿದ್ದ ಕಾರಣ ಸ್ವಲ್ಪ ಕಷ್ಟ ಆಗಿರ್ಬೋದು. ಪರವಾಗಿಲ್ಲ, ಉತ್ತಮವಾಗಿದೆ. ಅವರು ಮಾಡಿದವರಿಗೆ ಧನ್ಯವಾದ. ಕೊಯ್ದು ಹಾಕಿದ ಭತ್ತದ ತೆನೆಗಳನ್ನು ಸೂಡಿ ಕಟ್ತಾ ಇದ್ದಾರೆ.
ಅದು